ಶ್ರೀಹಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಹಾಡಿನ 2ನೇ ಭಾಗಕ್ಕೆ ನಿಮಗೆ ಸ್ವಾಗತ. ಈಗ ಯೋಜನೆಯ ಸಮಯ ನಿರ್ವಹಣೆ ಪ್ರಾಜೆಕ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನೋಡೋಣ. ಯೋಜನೆಯೊಂದು ಯಶಸ್ವಿಯಾಗಲು ಸಮಯ ಪ್ರಜ್ಞೆಯು ಬಲು ಮುಖ್ಯವು. ಕಾಲಗಣನೆಯ ಎಲ್ಲ ಅಂಶಗಳು ಸಮಯ ನಿರ್ವಹಣೆಯಲ್ಲಿಹುವು. ಈಗ 6.1 ವೇಳಾಪಟ್ಟಿಯ ನಿರ್ವಹಣೆಯನ್ನು ಯೋಜಿಸು. ಪ್ಲ್ಯಾನ್, ಶೆಡ್ಯೂಲ್, ಮ್ಯಾನೇಜ್ಮೆಂಟ್. ವೇಳಾಪಟ್ಟಿಯ ಆಡಳಿತಕ್ಕೆ ನೀತಿ ಸಂಹಿತೆಯು ಇರಬೇಕು. ಕಾರ್ಯವಿಧಾನದ ವಿವರಗಳೆಲ್ಲಕ್ಕೂ ದಾಖಲೆ ಪತ್ರಗಳವಶ್ಯವು. ಈಗ 6.2 ಚಟುವಟಿಕೆಗಳನ್ನು ಗುರುತಿಸು. ಡಿಫೈನ್ ಆಕ್ಟಿವಿಟೀಸ್. ಯೋಜನೆ ಗುರಿಗಳ ಸಾಧಿಸಲೋಸುಗ ಗುರುತಿಸಬೇಕೆಲ್ಲ ಕ್ರಿಯೆಗಳನ್ನು. ಬೃಹತ್ ಕೆಲಸವು ಕೈಗೂಡಬೇಕಿರೆ ನಾನಾ ಚಟುವಟಿಕೆಗಳು ಇವು. ಈಗ 6.3 ಚಟುವಟಿಕೆಗಳ ಕ್ರಮವನ್ನು ಗುರುತಿಸು. ಸೀಕ್ವೆನ್ಸ್ ಆಕ್ಟಿವಿಟೀಸ್. ಚಟುವಟಿಕೆಗಳ ಸೂಕ್ತ ಕ್ರಮವನ್ನು ನಿಗದಿಪಡಿಸಲೇಬೇಕಹುದು. ನಂತರದ ಕೆಲಸವು ಮುಂಚೆ ಬಾರದಂತೆ ಸಜ್ಜುಗೊಳಿಸುವುದವಶ್ಯವು. 6.4 ಚಟುವಟಿಕೆಗಳ ಸಂಪನ್ಮೂಲಗಳನ್ನು ಅಂದಾಜು ಮಾಡು. ಎಸ್ಟಿಮೇಟ್ ಆಕ್ಟಿವಿಟಿ ರಿಸೋರ್ಸಸ್. ಕ್ರಿಯೆಗಳ ನಡೆಸಲು ಅವಶ್ಯವಾದ ವಸ್ತು ವ್ಯಕ್ತಿಗಳೆಲ್ಲರನ್ನೂ ನಿರ್ದಿಷ್ಟ ರೀತಿಯ ಊಹೆ ಮಾಡಿರೆ ಮುಂದಕ್ಕೆ ಉಪಯುಕ್ತವಾಗುವುದು. ಈಗ 6.5 ಚಟುವಟಿಕೆಗಳ ಅವಧಿಯನ್ನು ಅಂದಾಜು ಮಾಡು. ಎಸ್ಟಿಮೇಟ್ ಆಕ್ಟಿವಿಟಿ ಡ್ಯುರೇಷನ್ಸ್. ಯಾವ ಕೆಲಸಕ್ಕೆ ಎಷ್ಟು ಸಮಯವ ನಿಗದಿಪಡಿಸಲು ಬೇಕಹುದು. ಮುಕ್ತಾಯಗೊಳಿಸಲು ಕಾಲಾವಧಿಯ ಸರಿಯಾದ ಅಂದಾಜು ಅವಶ್ಯವು. 6.6 ವೇಳಾಪಟ್ಟಿಯನ್ನು ತಯಾರಿಸು. ಡೆವಲಪ್ ಶೆಡ್ಯೂಲ್. ಕ್ರಿಯೆಗಳೆಲ್ಲದರ ಸರದಿ ಅವಧಿ ಸಂಪನ್ಮೂಲಗಳೆಲ್ಲವನ್ನೂ ಕ್ರೋಢೀಕರಿಸಿರೆ ಪ್ರಾಪ್ತವಾಗುವುದು ವೇಳಾಪಟ್ಟಿಯು ಪ್ರಮುಖವದು. 6.7 ವೇಳಾಪಟ್ಟಿಯನ್ನು ನಿಯಂತ್ರಿಸೋದು. ಕಂಟ್ರೋಲ್ ಶೆಡ್ಯೂಲ್. ವೇಳಾಪಟ್ಟಿಯನ್ನು ಹಿಡಿತದಲ್ಲಿಡಲು ವಿಳಂಬ ತಡೆಗಳು ಬಾರದಿರಲು ನಿರ್ದಿಷ್ಟ ರೀತಿಯ ಪರಿಶೀಲನೆಗಳ ದಿನವೂ ಮಾಡಲೇಬೇಕಹುದು. ಈಗ ಪ್ರಾಜೆಕ್ಟ್ ಕಾಸ್ಟ್ ಮ್ಯಾನೇಜ್ಮೆಂಟ್ ಯೋಜನಾ ವೆಚ್ಚ ನಿರ್ವಹಣೆ. ಯೋಜನೆ ಕಾರ್ಯವು ನಿಗದಿತ ವೆಚ್ಚವ ಮೀರದ ಹಾಗೆ ಸಾಗಲೆಂದು ಹಣದ ವ್ಯಯಗಳನ್ನು ಹಿಡಿತದಲ್ಲಿಡಲು ವೆಚ್ಚ ನಿರ್ವಹಣೆ ಬಲು ಮುಖ್ಯವು. 7.1 ಖರ್ಚಿನ ನಿರ್ವಹಣೆಯನ್ನು ಯೋಜಿಸು. ಪ್ಲ್ಯಾನ್ ಕಾಸ್ಟ್ ಮ್ಯಾನೇಜ್ಮೆಂಟ್. ವೆಚ್ಚ ನಿರ್ವಹಣೆಗೆ ನೀತಿ ವಿಧಾನಗಳು ದಾಖಲೆ ಪತ್ರಗಳು ಅವಶ್ಯವು. ಯೋಜನೆಯವಧಿಗೂ ಬೆಲೆಗಳೆಲ್ಲದರ ಪಕ್ಷಿನೋಟವನ್ನು ಕೊಡುವುವು. 7.2 ಖರ್ಚನ್ನು ಅಂದಾಜು ಮಾಡು. 7.2 ಎಸ್ಟಿಮೇಟ್ ಕಾಸ್ಟ್. ಪ್ರತ್ಯೇಕವಾಗಿ ಕ್ರಿಯೆಗಳೆಲ್ಲಕ್ಕೂ ಅಗತ್ಯವಾದ ಹಣ ಮೊತ್ತದ ಅಂದಾಜನ್ನು ನಿಖರತೆ ಮಾಡಲು ಅನೇಕ ವಿಧಾನಗಳು ಉಂಟು. 7.3 ಸಮಗ್ರ ಖರ್ಚನ್ನು ನಿಗದಿಪಡಿಸು. ಡಿಟರ್ಮಿನ್ ಬಡ್ಜೆಟ್. ಕ್ರಿಯೆಗಳೆಲ್ಲದರ ಬಿಡಿ ವೆಚ್ಚವ ಒಟ್ಟುಗೂಡಿಸಿದ ಮೊತ್ತವನ್ನು ದಾಖಲುಪಡಿಸಿರೆ ಸಮಗ್ರ ಯೋಜನೆ ಖರ್ಚಿನ ಕಟ್ಟುಪಾಡು ಸಾಧ್ಯವು. 7.4 ವೆಚ್ಚವನ್ನು ನಿಯಂತ್ರಿಸು. ಕಂಟ್ರೋಲ್ ಕಾಸ್ಟ್. ಖರ್ಚು ವೆಚ್ಚಗಳ ಹಿಡಿತಕ್ಕೂ ವ್ಯತ್ಯಾಸಗಳ ಹತೋಟಿಗೂ ಪರಿಶೀಲನೆಗಳ ಕ್ರಮವಾಗಿ ಮಾಡಿರೆ ನಿರಾತಂಕ ಸ್ಥಿತಿಯು ಸಾಧ್ಯವು. ಇನ್ನು ಮುಂದಕ್ಕೆ ಯೋಜನಾ ಗುಣಮಟ್ಟ ನಿರ್ವಹಣೆ ಪ್ರಾಜೆಕ್ಟ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್. ಗುಣ ನಿರ್ಧಾರವ ಮಾಡುವಂತಹ ಪ್ರಕ್ರಿಯೆಗಳು ಮತ್ತು ಕೆಲಸಗಳು, ಉದ್ದೇಶಗಳು, ಹೊಣೆಗಾರಿಕೆಗಳು ಗುಣ ನಿರ್ವಹಣೆಯ ಅಂಶಗಳು. 8.1 ಗುಣಮಟ್ಟದ
ನಿರ್ವಹಣೆಯನ್ನು ಯೋಜಿಸು ಪ್ಲ್ಯಾನ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್. ಉತ್ತಮವಾದ ಗುಣಮಟ್ಟದ ಅವಶ್ಯಕತೆಗಳು, ಪ್ರಮಾಣಗಳು, ಎಲ್ಲ ರುಜುವಾತು ಪತ್ರಗಳನ್ನು ವ್ಯವಸ್ಥಿತಗೊಳಿಸಲವಶ್ಯವೋ. ಗುಣಮಟ್ಟವನ್ನು ಸಂರಕ್ಷಿಸಲು ಇರುವ ತಂತ್ರಗಳನೇಕವು. 7 ಪ್ರಧಾನ ತಂತ್ರ ವಿಷಯಗಳು ಸಮಸ್ಯೆಗಳ ಬಗೆಹರಿಸುವವು. 8.2 ಅನುಷ್ಠಾನವನ್ನು ಪರೀಕ್ಷಿಸು ಪರ್ಫಾರ್ಮ್ ಕ್ವಾಲಿಟಿ ಅಶ್ಯೂರೆನ್ಸ್. ಯೋಜನೆಯನ್ವಯ ನಿಗದಿಪಡಿಸಿದ ಗುಣಮಟ್ಟದ ಅನುಷ್ಠಾನವನ್ನು ವಿಚಾರಣೆ ತಪಾಸಣೆ ಮಾಡಿ ಖಚಿತಗೊಳಿಸಲವಶ್ಯವೋ. 8.3 ಗುಣಮಟ್ಟವನ್ನು ನಿಯಂತ್ರಿಸು. 8.3 ಕ್ವಾಲಿಟಿ ಕಂಟ್ರೋಲ್ ಕ್ವಾಲಿಟಿ. ಗುಣಮಟ್ಟದಲ್ಲಿ ಕಳಪೆತನವು ಎಲ್ಲೂ ನುಸುಳಿಬಾರದಿರಲು ಪರಿಶೀಲನೆ ಮತ್ತು ದಾಖಲಾತಿಗಳು ಸತತವಾಗಿ ಅವಶ್ಯವೋ. ಮುಂದಕ್ಕೆ ಯೋಜನಾ ಮಾನವ ಸಂಪನ್ಮೂಲ ನಿರ್ವಹಣೆ ಪ್ರಾಜೆಕ್ಟ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಸಿಬ್ಬಂದಿ ಮತ್ತು ನೌಕರಿಯವರಿಗೆ ವ್ಯವಸ್ಥಿತ ನಿರ್ವಹಣೆಯು ಬೇಕು. ಅರ್ಹ ವ್ಯಕ್ತಿಗಳು ಕೈಜೋಡಿಸಿರೆ ಉತ್ತೀರ್ಣತೆಯು ನಿಶ್ಚಿತವೋ. 9.1 ಮಾನವ ಸಂಪನ್ಮೂಲಗಳ ನಿರ್ವಹಣೆಯನ್ನು ಯೋಜಿಸು ಪ್ಲ್ಯಾನ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಪಾತ್ರಗಳು, ಹೊಣೆಗಾರಿಕೆಗಳು, ಶ್ರೇಣಿಗಳು, ಚಾತುರ್ಯಗಳು, ಸಿಬ್ಬಂದಿಯ ಎಲ್ಲ ವಿವರಗಳ ದಾಖಲಿಸುವುದು ಬಲು ಮುಖ್ಯವೋ. 9.2 ಸಿಬ್ಬಂದಿಯ ನೇಮಕಾತಿಯನ್ನು ಮಾಡು ಅಕ್ವೈರ್ ಪ್ರಾಜೆಕ್ಟ್ ಟೀಮ್. ವಿಧ ಕೆಲಸದ ನಿರ್ವಹಣೆಗೆ ಸಮರ್ಥ ಸದಸ್ಯರಿರಬೇಕು. ನಿಯೋಜನೆ ಮಾಡಿ ಜವಾಬ್ದಾರಿಗಳನ್ನು ಕೂಲಂಕುಷದಿ ಹಂಚಬೇಕು. 9.3 ಸಿಬ್ಬಂದಿಯ ಸದಸ್ಯರನ್ನು ವಿಕಸಿತಗೊಳಿಸು ಡೆವಲಪ್ ಪ್ರಾಜೆಕ್ಟ್ ಟೀಮ್. ಉನ್ನತ ಸಾಮರ್ಥ್ಯ, ಕಾರ್ಯತತ್ಪರತೆ, ಪರಸ್ಪರ ಸಂಪರ್ಕಗಳು, ಕೆಲಸದ ವಾತಾವರಣಗಳೆಲ್ಲರಿಂ ಫಲೋತ್ಪಾದನೆಯು ಹೆಚ್ಚುವುದು. 9.4 ಸಿಬ್ಬಂದಿಯನ್ನು ನಿರ್ವಹಿಸು ಮ್ಯಾನೇಜ್ ಪ್ರಾಜೆಕ್ಟ್ ಟೀಮ್. ಸಿಬ್ಬಂದಿಗೆ ಸಂಬಂಧಿಸಿದಂತೆ ಪರಿಶೀಲನೆ, ಪ್ರತಿಕ್ರಿಯೆಯು, ಭಿನ್ನಾಭಿಪ್ರಾಯ ನಿವಾರಣೆಗಳು ಕಾರ್ಯದಕ್ಷತೆಯ ಹೆಚ್ಚಿಸುವು. ಇನ್ನು ಮುಂದಕ್ಕೆ ಯೋಜನಾ ಸಂಪರ್ಕ ನಿರ್ವಹಣೆ ಪ್ರಾಜೆಕ್ಟ್ ಕಮ್ಯುನಿಕೇಷನ್ಸ್ ಮ್ಯಾನೇಜ್ಮೆಂಟ್. ಮಾಹಿತಿಯೆಲ್ಲವೂ ಯಾರಿಂದ ಯಾರಿಗೆ ಯಾವಾಗ ಹೇಗೆ ತಲುಪುವವೋ. ಭಾಷೆ ಸಂಸ್ಕೃತಿಗಳಡ್ಡಿಗಳೊಂದು ಇಲ್ಲದಿದ್ದರೆ ಸಫಲತೆಯೋ. 10.1 ಸಂಪರ್ಕ ನಿರ್ವಹಣೆಯನ್ನು ಯೋಜಿಸು ಪ್ಲ್ಯಾನ್ ಕಮ್ಯುನಿಕೇಷನ್ ಮ್ಯಾನೇಜ್ಮೆಂಟ್. ಯೋಜನೆಯನ್ವಯ ಮಾಹಿತಿ ಹರಡುವ ವಿಧಾನಗಳು ಮತ್ತು ಮಾರ್ಗಗಳು, ಸಂಪರ್ಕ ಬಗೆಗಳ ಉತ್ತಮಗೊಳಿಸಿರೆ ಸಾಫಲ್ಯತೆ ಬಲು ನಿಶ್ಚಿತವೋ. 10.2 ಸಂಪರ್ಕವನ್ನು ನಿಭಾಯಿಸು ಮ್ಯಾನೇಜ್ ಕಮ್ಯುನಿಕೇಷನ್ಸ್. ಯೋಜನೆಯ ಎಲ್ಲ ಪಾತ್ರದಾರರಿಗೆ ವರ್ತಮಾನಗಳು ಮುಟ್ಟಲು ತಂತ್ರಜ್ಞಾನ ಮಾಧ್ಯಮವ ಬಳಸಿರೆ ತೊಡಕೆಲ್ಲ ಬಗೆಹರಿಯುವುದು. 10.3 ಸಂಪರ್ಕವನ್ನು ನಿಯಂತ್ರಿಸು ಕಂಟ್ರೋಲ್ ಕಮ್ಯುನಿಕೇಷನ್ಸ್. ಯೋಜನೆಯಡಿ ಸಂಪರ್ಕ ವ್ಯವಸ್ಥೆಯ ಪರಿಶೀಲನೆ ಮತ್ತು ನಿಯಂತ್ರಣವು. ಸಂಪರ್ಕದ ವೈಫಲ್ಯತೆ ಇದ್ದರೆ ನಿವಾರಣೆಗಳಿಗೆ ಸೂಚಕವು. ಇಲ್ಲಿಗೆ 2ನೇ ಭಾಗ ಮುಕ್ತಾಯವಾಗುತ್ತೆ. ಎಂಡ್ ಆಫ್ ಪಾರ್ಟ್ 2. ಎಲ್ಲರಿಗೂ ನಮಸ್ಕಾರಗಳು. ಮುಂದಿನ ಭಾಗದಲ್ಲಿ ಇನ್ನು ಉಳಿದ ಭಾಗವನ್ನು PM ಬಾಕಿನ ಭಾಗವನ್ನು ನೋಡೋಣ. ನಮಸ್ಕಾರಗಳು.